ಮುಂದೆ ಬರೋದಕ್ಕೆ ಇದೊಂದು ಅವಕಾಶ ಆಯಿತು ಅಂತ ಕಲೆ ಮುಂದೆ ಬಂತು. ನೀವು ಕಾರ್ಮಿಕರು ನೀವು ಕಾರ್ಮಿಕರು ನಾವು ನಾಳೆಯಿಂದ ಬರೋಕೆ ನಾನು ಕಾಯಿಸ್ಕೊಳ್ತೀನಿ ಇರುವಂತ ನಂಗೆ ಇರ್ತದೆ. ನನ್ನ ಪ್ರಶ್ನೆ ತಂಬೂರಿ ರಾಜನ್ ಅವ್ರಿಗೆ ಪ್ರಶ್ನೆ ಫಿಲಮ್ಸಲ್ಲಿ ನೋಡ್ತಾ, ತಂಬೂರಿಯ ಜೊತೆಗೆ ಗುಮ್ಮಟ ಇರುತ್ತೆ. ಗುಮ್ಮಟ ಇಲ್ಲಿ ನಾನು ನಿಮ್ಮ ಕಲಾ ಪ್ರದರ್ಶನದಲ್ಲಿ ಆ ಒಂದು ಕೊರತೆಯನ್ನ ನಾನು ಕಂಡೆ. ತಂಬಡಿ ಅಂತ ಇಷ್ಟೊತ್ತು ಮಾಡಿದ್ರೆ ಕೊನೆಗೆ ಅದರ ಜೊತೆಗೆ ತಾಳಾನು ಯೂಸ್ ಮಾಡ್ತಾರೆ, ಗುಮ್ಮಟವನ್ನು ಯೂಸ್ ಮಾಡ್ತಾರೆ. ನಿಮ್ಮ ಯಾಕಂದ್ರೆ ಪ್ರಾದೇಶಿಕವಾದಂತ ಭಿನ್ನ ಈಗ ನೈಟ್ ಕತೆ ಬರ ನೋಡಿ ಹಿಂಗೆ ಈ ಕಡೆ ಹಿಂಗ್ ಬಂದ್ರೆ ಎಷ್ಟು ಕೊಟ್ರು ಏನ್ ಕೊಟ್ರು, ರಾಜ ಮಹೇಶ್ ಮೆಡಿಕಲ್ ಇದ್ದಾಳೆ, ನಮ್ ಕಡಿಮೆ ಕೊಡ್ತಾರಲ್ಲ, ನಾವು ಚಾರ್ಜ್ ಹಾಕೊಂಡು ನಾವು ಹೋಗಿ ಅವ್ರು ಸುತ್ತಿ ಬಳಸ್ಕೊ ಬಂದ್ರು ನಮ್ದು ಹೆಸರು ಬರಲ್ಲ. ಅವ್ರು ನಮ್ ಜೊತೆ 5 ನಿಮಿಷ ಬಂದ್ಬಿಡ್ತಾರಲ್ಲ, ಇದೇ ನಮ್ಗೆ ಇಷ್ಟು ಕೊಟ್ರು ಅದೇ ಲೆಕ್ಕ ಅವ್ರು ಹೇಳ್ತಾರೆ ಅಂದ್ಬಿಟ್ಟು ನಾನು ಎಲ್ಲರಿಗೂ ತೋರ್ದು ಬಿಟ್ಟಿನಿ. ಇದು ಮಾತ್ರ ನೈಟ್ ಕತೆಗೆ ಬಂದಿರಪ್ಪ ತಕೊಳ್ಳಿ ನೀವು ಇಷ್ಟು ನಿಲ್ಸಿನಿ ಬಂದದವ್ರು ಬರ್ಬೋದು ಬರ್ದಿರಿಲ್ಲ. ನಾಯಕ್ ನಿಷ್ಠುರ ಆಗ್ಲಿ 7 ವರ್ಷ ಮುಗಿಂತಾಳೆ ನಾನು ಕಷ್ಟ ಬಿದ್ದು ದುಡ್ದು ಒಂದು ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ವಿದ್ಯಾವಂತಲಿ ಆಗಿ ನಾನು ಕಲಿತು ಅವ್ರ ಕೈ ನಾನೇ ಕೇಳ್ಬೇಕಪ್ಪ. ನಾನು ಸುತ್ತಬೇಕು ಬೆಂಗಳೂರು ಮೈಸೂರು ಮಿನಿಸ್ಟ್ರಿ ಹಿಡಿಬೇಕು, ಅವ್ರು ಹಿಡಿಬೇಕು, ಇವ್ರ ಕೈ ಕಟ್ಟಬೇಕು, ಬುದ್ಧಿ ನಾನು ಬಚ್ಚಾಗಿರ ಒಂದು 10 ರೂಪಾಯಿ ಕೊಡಿ ಅಂತ ಕೇಳ್ಬೇಕು. ನಾನು ಅವ್ರು ಕಾಸು ಕೊಡ್ತಿದ್ದಾಗ ಅವ್ರು ಬಂದಾಗ ನಾನು ತಗೊಟ್ಕೊಟ್ರಲ್ವ ಮರ್ಯಾದೆ, ಇವ್ರೇನು ಕೊಟ್ಟು ಮಡಿಕೊಂಡು ಹೊಂಟೋಯ್ತಾರೆ. ಆಗ ನಮ್ಮದು ಮಾನ ಮರ್ಯಾದೆ ಹೋಯ್ತದೆ. ಅದಕ್ಕೋಸ್ಕರ ನಾನೆಲ್ಲ ಬಿಟ್ಟು ಈಗ ಪ್ರೈವೇಟ್ ಕತೆ ಹೋದ್ ನನ್ನ ಮಗ ನಾನು ನಮ್ಮ ಹುಡುಗ 4 ಜನ, ನನ್ನ ಮಗಳು ಗೊತ್ತಿತ್ತು ನಾವು ಸರ್. ಊಟಿದಲ್ಲಿ ಪ್ಲಾಂಟೇಶನ್ ಕೆಲಸ ಮಾಡ್ತಾರೆ. ಆ ಜಯಮಂಜ ನಾನು ಕಾರ್ಯಕ್ರಮ ಕೊಟ್ಟರೆ ಊಟಿಯಿಂದ ಮಗಳನ್ನು ಕರೆಸ್ಕೊಂಡು ಅವರು ಕರೆಂತ ಬರ್ತಾರೆ. ನಾವು ಕಲಿಸಿರೋ ಮಕ್ಕಳು ನಮ್ಗೆ ಹೇಳ್ಬೇಕು, ಬೇರೆಯವ್ರ ಕೈ ಸಾಧ್ಯವಿಲ್ಲ. ಬೇಡ ಒಂದು ಕಂಜ್ರಿ ಬಾಸು ಅಲ್ಲಿ ಸಾಕು. ಯುವಕರು ಯಾರಾದ್ರೂ ಹೇಳಿ ಪಾರಂಪರ್ಯವಾಗಿ ಬರಬೇಕು, ನಾನು ಸತ್ತ ನನ್ನ ಮಕ್ಕಳು ಕಲಿಬೇಕು ಅನ್ನೋದು ಆಕೆಯ ಇಂಟೆನ್ಷನ್, ಅಥವಾ ದುಡ್ಡು ಕೊಡ್ಲಿ ಕೊಡ್ಬೇಡಿ ನಡ್ಕೊಂಡು ಬರ್ತೀವಿ ಎಲ್ಲೋ ಒಂದ್ ಕಡೆ